ಐಕಾನ್ ಸ್ಟಾರ್ ಅಲ್ಲು ಅರ್ಜುನ್ ವಿಚಾರಣೆಗೆ ಹಾಜರಾಗಿದ್ದಾರೆ. ಸಂಧ್ಯಾ ಥಿಯೇಟರ್ನ ಕಾಲ್ತುಳಿತ ಪ್ರಕರಣದಲ್ಲಿ ರೇವತಿ ಅನ್ನೋ ಮಹಿಳೆ ಏನು ಸಾವನ್ನಪ್ಪಿದ್ರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರಿಂದ ಸಮನ್ಸ್ ನೀಡಲಾಗಿತ್ತು. ಇವತ್ತು ಬೆಳಗ್ಗೆ 11 ಗಂಟೆಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ. ಈಗಾಗಲೇ ಈ ಪ್ರಕರಣದಲ್ಲಿ ಅಲ್ಲು ಅರ್ಜುನ್ಗೆ ಮಧ್ಯಂತರ ಜಾಮೀನು ಸಿಕ್ಕಿದೆ. ಈ ಮಧ್ಯೆ ವಿಚಾರಣೆಗೆ ಹಾಜರಾಗೋದಕ್ಕೆ ಚಿಕ್ಕಡಪಲ್ಲಿ ಪೊಲೀಸರು ಸಮನ್ಸ್ ನೀಡಿದ್ರು. ವಿಚಾರಣೆ ನಡೆಸಿ ಸದ್ಯ ಪೊಲೀಸರು ಹೇಳಿಕೆಯನ್ನ ದಾಖಲಿಸಿಕೊಳ್ಳಲಿದ್ದಾರೆ. ಇದೇ ಪ್ರಕರಣದಲ್ಲಿ ಇದಕ್ಕೆ ಮುಂಚೆ ಅಲ್ಲು ಅರ್ಜುನ್ರನ್ನ ಬಂಧಿಸಲಾಗಿತ್ತು. ಸಾಕಷ್ಟು ಹೈಡ್ರಾಮಾಗಳು ನಡೀತು. ಅದಾದ ಮೇಲೆ ಅಲ್ಲು ಅರ್ಜುನ್ ಮಧ್ಯಂತರ ಜಾಮೀನು ತಗೊಂಡು ಒಂದು ರಾತ್ರಿ ಜೈಲಲ್ಲಿ ಕಳೆದು ಅದಾದಮೇಲೆ ಹೊರಗೆ ಬಂದಿದ್ದಾರೆ. ಅದಾದಮೇಲೆ ಅದು ರಾಜಕೀಯ ಸ್ವರೂಪ ಪಡೆದುಕೊಳ್ತು. ಅವರ ಮನೆ ಮೇಲೆ ದಾಳಿ ಆಯಿತು. ಇದೆಲ್ಲದರ ಮಧ್ಯೆ ಇವತ್ತು ಮತ್ತೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ವಿಚಾರಣೆಗೆ ಹಾಜರಾಗಬೇಕು ಅಂತ ಸಮನ್ಸ್ ನೀಡಿದ್ದ ಹಿನ್ನೆಲೆ ಇವತ್ತು ವಿಚಾರಣೆಗೆ ಹಾಜರಾಗಿದ್ದಾರೆ. ಈ ಪ್ರಕರಣದಲ್ಲಿ ಅವರನ್ನು ವಿಚಾರಣೆಗೆ ಒಳಪಡಿಸಿ ಪೊಲೀಸರು ಅವರ ಹೇಳಿಕೆ ಏನು ಅನ್ನೋದನ್ನು ದಾಖಲಿಸಿಕೊಳ್ತಾರೆ. ಡೀಟೇಲ್ಸ್ ಕೊಡ್ತಾರೆ ಜಗದೀಶ್. ಬಹಳಷ್ಟು ಹೈಡ್ರಾಮಾಗಳ ನಡುವೆ ಇವತ್ತು ವಿಚಾರಣೆಗೆ ಹಾಜರಾಗಿದ್ದಾರೆ ಅಲ್ಲು ಅರ್ಜುನ್. ಏನ್ ತಿಳಿದು ಬರ್ತಾ ಇದೆ? ವಿಜಯ್, ಯಾವಾಗ ಪುಷ್ಪ 2 ರಿಲೀಸ್ ಆಗುವಂತಹ ಸಂದರ್ಭದಲ್ಲಿ ಪ್ರೀಮಿಯರ್ ಶೋ ಸಂದರ್ಭದಲ್ಲಿ ಸಂಧ್ಯಾ ಅನ್ನುವಂತಹ ಥಿಯೇಟರ್ ನಲ್ಲಿ ನಡೆದಿರ್ತಕ್ಕಂತಹ ದುರ್ಘಟನೆ ಏನಿದೆ, ಆ ದುರ್ಘಟನೆಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಏನಂದ್ರೆ ದೊಡ್ಡ ಹೈಡ್ರಾಮಾಗಳು ನಡೀತಿದ್ದಾವೆ. ಇದರ ಮಧ್ಯೆ ಈಗಾಗಲೇ ಅಲ್ಲು ಅರ್ಜುನ್ ಅವರಿಗೆ ಇವತ್ತು ಪೊಲೀಸರು ವಿಚಾರಣೆಗೆ ಬರೋದಕ್ಕೆ ಹೇಳಿದ್ರು. ಮತ್ತೆ ಆವತ್ತಿನ ಘಟನೆಯ ಸಂಪೂರ್ಣವಾದಂತಹ ವಿವರವನ್ನ ಇವತ್ತು ಅಲ್ಲು ಅರ್ಜುನ್ ಅವರ ಮೂಲಕವಾಗಿ ಪಡ್ಕೊಳ್ತಾರೆ. ಯಾಕಂದ್ರೆ ನಿನ್ನೆ ತಾನೇ ಅಲ್ಲಿ ದೆಹಲಿಯ ಹೈದರಾಬಾದ್ ನ ಪೊಲೀಸರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ನಾವು ಯಾವುದೇ ಕಾರಣಕ್ಕೂ ಅಲ್ಲು ಅರ್ಜುನ್ ಅವರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಹೇಳಿಲ್ಲ, ಮತ್ತೆ ಅವರಿಗೆ ಪರ್ಮಿಷನ್ ಸಹಿತ ಕೊಟ್ಟಿಲ್ಲ. ಆದ್ರೆ ಅಲ್ಲು ಅರ್ಜುನ್ ಅವರು ಏನಂದ್ರೆ ರೋಡ್ ಶೋ ಮೂಲಕವಾಗಿ ಬಂದು ಅವರು ಇದರಲ್ಲಿ ಥಿಯೇಟರ್ ಅಲ್ಲಿ ಕೂತ್ಕೊಳ್ತಾರೆ. ಅದಾದ್ಮೇಲೆ ಘಟನೆ ನಡೆದ್ಮೇಲೂ ಸಹಿತ ಅವರಿಗೆ ಥಿಯೇಟರ್ ಇಂದ ಹೊರಗಡೆ ಹೋಗೋದಕ್ಕೆ ಹೇಳಿದ್ರು, ಅವ್ರು ಹೋಗಿರಲಿಲ್ಲ. ಹಾಗಾಗಿ ಈ ಸಂಪೂರ್ಣವಾದಂತಹ ಘಟನೆಗೆ ಅಲ್ಲು ಅರ್ಜುನ್ ಅವರೇ ಕಾರಣ ಅನ್ನುವಂತಹ ರೀತಿಯಲ್ಲಿ ನಿನ್ನೆ ಪೊಲೀಸರು ಹೇಳಿದ್ರು. ಈಗ ಅಲ್ಲು ಅರ್ಜುನ್ ಅವರಿಂದಲೂ ಸಹಿತ ಸಂಪೂರ್ಣವಾದಂತಹ ಮಾಹಿತಿ ಮತ್ತು ಜೊತೆಗೆ ಅವರ ಸ್ಟೇಟ್ಮೆಂಟ್ ತೆಗೆದುಕೊಳ್ಬೇಕಾದಂತಹ ಅನಿವಾರ್ಯತೆ ಇದೆ. ಹಾಗಾಗಿ ಅವರಿಗೆ ಪೊಲೀಸ್ ಠಾಣೆಗೆ ಕರೆಸಿ ಈಗ ವಿಚಾರಣೆ ನಡೆಸ್ತಿದ್ದಾರೆ. ಅಂದ್ರೆ ಅವರ ಹೇಳಿಕೆಗಳೇನಿರ್ತವೆ, ಹೇಳಿಕೆಗಳ ಆಧಾರದ ಮೇಲೆ ಮುಂದಿನ ಪ್ರಕರಣದ ತನಿಖೆ ಆರಂಭ ಆಗುತ್ತೆ. ಇದರಲ್ಲಿ ತಪ್ಪಿತಸ್ಥರು ಯಾರು ಮತ್ತೆ ತಪ್ಪಿತಸ್ಥಕ್ಕೆ ಘಟನೆಗೆ ಕಾರಣ ಏನು ಅನ್ನುವಂತಹ ಸಂಪೂರ್ಣವಾದಂತಹ ಇನ್ವೆಸ್ಟಿಗೇಷನ್ ಈಗಾಗಲೇ ಆರಂಭ ಆಗಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಜಗದೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.